Hi, I'm Kaviraj from scoringtarget.com. In today's session, we are going to discuss Achievement Test 1 for 9th standard students. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಚೀವ್ಮೆಂಟ್ ಟೆಸ್ಟ್ 1 ಅಂದರೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂತ ಕರಿತೀವಿ, ಶಾರ್ಟಾಗಿ FA1 ಅಂತ ಕರಿತೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ 45 ಮಿನಿಟ್ಸ್ಗಳ ಒಂದು ಸಮಯಾವಕಾಶ ಇರುತ್ತೆ. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ರಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೆಲಸಗಳಿಗೆ, ನಿಮ್ಮ ಸ್ಟಡಿಗೆ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಅಷ್ಟೇ ಅಲ್ಲದೆ ಈಗಾಗಲೇ ನಾನು 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶದ ವಿಡಿಯೋಗಳು ಮತ್ತು ಪ್ರಶ್ನೋತ್ತರ ವಿಡಿಯೋ ಕೂಡ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಮೇನ್ ಕ್ವೆಶ್ಚನ್ ಪ್ರವನಲ್ಲಿ ಡೂ ಆ್ಯಸ್ ಅ ಡೈರೆಕ್ಟೆಡ್ ಅಂತ ಪ್ರಶ್ನೆ ಇದೆ. ಇಲ್ಲಿ ಒಟ್ಟಾರೆ 6 ಪ್ರಶ್ನೆಗಳಿವೆ, ಒಂದೊಂದು ಅಂಕದ್ದು, ಒಟ್ಟು 6 ಅಂಕಗಳು. ಈ 6 ಅಂಕಗಳ ಒಂದು ಪ್ರಶ್ನೆ ಏನಿದೆ ತಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಸೊ ತುಂಬ ಈಸಿಯಾಗಿರುತ್ತೆ. ನಾವು ನೋಡ್ತಾ ಹೋಗೋಣ, ಡಿಸ್ಕಸ್ ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂದರೆ ಚೂಸ್ 1 ಸಿಲೆಬಲ್ಡ್ ವರ್ಡ್. ಸೊ ಇಲ್ಲಿ 4 ವರ್ಡ್ಗಳನ್ನು ಕೊಟ್ಟಿದ್ದಾರೆ. 4 ವರ್ಡಲ್ಲಿ 1 ಸಿಲೆಬಲ್ ಇದ್ದಂಥ ಪದ ಯಾವುದು ಹುಡುಕಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಮ್ಯಾನ್ಹುಡ್, ಡಿಸೆಂಬರ್, ಪುವರ್, ಆನೆಸ್ಟ್. ಸೊ ಈ 4 ಪದಗಳನ್ನ ನೋಡಿದಾಗ 1 ಸಿಲೆಬಲ್ ಇದ್ದಂಥ ಪದ ಯಾವುದಂದರೆ ಪುವರ್. ಇದು ಸರಿಯಾದ ಉತ್ತರ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ತೀವಿ. 1ನೇ ಪ್ರಶ್ನೆಯ ಸರಿಯಾದ ಉತ್ತರ ಪುವರ್. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಆರ್ಟಿಕಲ್ದಿಂದ ತುಂಬಿ ಅಂತ ಪ್ರಶ್ನೆ ಇದೆ. ಸಿಮೆಂಟ್ ಡ್ಯಾಶ್ ಯುರೋಪಿಯನ್ ಸ್ಟೂಡೆಂಟ್ಸ್ ಎಸ್ಟರ್ಡೇ ಅಂತ ಇದೆ. ಸೊ ಭಾಳಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೋದು. ಇಲ್ಲಿ ಬಂದಿದೆ ಅಂತ ನಾವು ಆ್ಯನ್ ಹಾಕ್ತಾ ಹೋಗ್ಬೋದು, ಬಟ್ ಅದು ತಪ್ಪಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆರ್ಟಿಕಲ್ ಎ ಅನ್ನು ತುಂಬಬೇಕು. ಯಾಕಿದು ಎ ಅನ್ನು ತುಂಬಬೇಕಂದ್ರೆ ಇಲ್ಲಿ ವಾಯ್ ಸೌಂಡ್ ಬರ್ತಾ ಇದೆ, ಈ ಸೌಂಡ್ ಪ್ರೊನೌನ್ಸ್ ಆಗ್ತಾ ಇಲ್ಲ. ಯುರೋಪ್ ಯು ಅಂತ ಬರ್ತಾ ಇದೆ. ಸೊ ಅದಕ್ಕಾಗಿ ನಾವಿಲ್ಲಿ ಆರ್ಟಿಕಲ್ ಎ ಅನ್ನು ತುಂಬಬೇಕು. ಸೊ ನೆಕ್ಸ್ಟ್ 3rd ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರಿಪೊಸಿಷನ್. ಸೊ ಬಿಟ್ಟ ಸ್ಥಳವನ್ನು ಪ್ರಿಪೊಸಿಷನ್ನಿಂದ ತುಂಬಿ ಅಂತ ನಿಮಗೆ ಪ್ರಶ್ನೆ ಇದೆ. ಸೆಂಟೆನ್ಸ್ ಏನಿದೆ ನೋಡಿ, ಹಿ ಗೋಸ್ ಡ್ಯಾಶ್ ಸಂಡೇ ಟು ಚರ್ಚ್ ಅಂತ ಇದೆ. ಸೊ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾವು ಯಾವ ಒಂದು ಪ್ರಿಪೊಸಿಷನನ್ನು ತುಂಬಬೇಕು? ಸೊ ಸರಿಯಾದ ಉತ್ತರ ಆನ್, ON ಆನ್. ನೋಡಿ, ಹಿ ಗೋಸ್ ಆನ್ ಸಂಡೇ ಟು ಚರ್ಚ್. 4th question, ನೇಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಈ ಸೆಂಟೆನ್ಸಲ್ಲಿ ನಮಗೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡ್ತಾರೆ. ಆ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಆಪ್ಷನ್ ಕೊಟ್ಟಿರ್ತಾರೆ, ಅದರಿಂದ ಸೆಲೆಕ್ಟ್ ಮಾಡಿ ಬರೀಬೇಕು. ಸೆಂಟೆನ್ಸ್ ಏನಿದೆ, ದ ವಿಲೇಜ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಡಿಸ್ಟ್ರಾಯ್ಡ್ ಅಂದರೆ ಹಾಳಾಗೋದು, ಫೈರ್ ಅಂದರೆ ಬೆಂಕಿ, ಅಂದರೆ ಹಳ್ಳಿ ಬೆಂಕಿಯಿಂದ ಹಾಳಾಗಿ ಹೋಯಿತು, ಬೆಂಕಿ ಹತ್ತಿ ಸುಟ್ಟು ಹಾಳಾಗಿ ಹೋಯಿತು ಅಂತ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಪದ ಯಾವುದು? ಡಿಸ್ಟ್ರಾಯ್ಡ್, ಹಾಳಾಗೋಯಿತು. ಸೊ ಈ ಡಿಸ್ಟ್ರಾಯ್ಡ್ ಅಂತಕ್ಕಂಥ ಪದ ಏನಿದೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಎ ಅಡ್ಜೆಕ್ಟಿವ್, ಬಿ ವರ್ಬ್, ಸಿ ಆಡ್ವರ್ಬ್, ಡಿ ಇಂಟರ್ಜೆಕ್ಷನ್ ಅಂತ ಇದೆ. ಸೊ ಇದು ವರ್ಬ್ ಆ್ಯಕ್ಷನ್ ಪದ ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ವರ್ಬ್. ಸೊ ನಾವು ಆನ್ಸರ್ ಚೆಕ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ಕೂಡ ಆಪ್ಷನ್ ಬಿ ವರ್ಬ್ ಅಂತ ಇದೆ. ಓಕೆ, ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಚೂಸ್ ಅ ಸೂಟೇಬಲ್ ಲ್ಯಾಂಗ್ವೇಜ್ ಫಂಕ್ಷನ್. ಯು ಶುಡ್ ಸಿ ಅ ಡಾಕ್ಟರ್ ಇಫ್ ಯು ಆರ್ ಫೀಲಿಂಗ್ ಅನ್ವೆಲ್. ಒಂದು ವೇಳೆ ನಿನಗೆ ಜ್ವರ ಬಂದರೆ ನೀನು ವೈದ್ಯರನ್ನು ಕಾಣಲೇಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಈ ಸೆಂಟೆನ್ಸ್ ಅರ್ಥ ಮಾಡಿಕೊಂಡು ನೋಡಿದಾಗ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತಾ ಇದೆ, ಏನು ಅರ್ಥ ಕೊಡ್ತಾ ಇದೆ ಅದು? ಎ ಇನ್ವೈಟಿಂಗ್, ಇನ್ವೈಟಿಂಗ್ ಅಂದರೆ ಆಮಂತ್ರಣ. ಬಿ ರಿಕ್ವೆಸ್ಟ್, ರಿಕ್ವೆಸ್ಟ್ ಅಂದರೆ ಮನವಿ. ಸಿ ಗಿವಿಂಗ್ ಅಡ್ವೈಸ್, ಸಲಹೆ ಕೊಡೋದು ಅಥವಾ ಸಲಹೆ ನೀಡೋದು. ಡಿ ಗಿವಿಂಗ್ ವಾರ್ನಿಂಗ್, ಎಚ್ಚರಿಕೆ ಕೊಡೋದು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಗಿವಿಂಗ್ ಅಡ್ವೈಸ್ ಅಂತ ಆಗುತ್ತೆ. ಸೊ 6ನೇ ಪ್ರಶ್ನೆ, ಚೂಸ್ ಸೂಟೇಬಲ್ ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಆ ಫಾರ್ಮಲ್ಲಿ ತುಂಬಬೇಕು. ಸಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಇದು ನಮಗೆ
ಕ್ವಶನ್ ಟ್ಯಾಗ್ ಯಾವುದಾಗುತ್ತೆ? ಎ ಹ್ಯಾಸಂಟ್ ಸಿ, ಬಿ ಹ್ಯಾಸಂಟ್ ಹಿ, ಸಿ ಹ್ಯಾಸ್ ಶಿ, ಡಿ ಹ್ಯಾಸ್ ಹಿ. ಸೊ ಇಲ್ಲಿ ಉತ್ತರ ನೋಡ್ಕೊಂಬರೋಣ ಏನಿದೆ. 6ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹ್ಯಾಸಂಟ್ ಸಿ ಈ ಆಪ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶನ್ ಸೆಕೆಂಡ್ಗೆ ಹೋಗ್ತಾ ಇದ್ದೀವಿ ಈಗ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಅಂದರೆ 2 ಅಂಕದ ಪ್ರಶ್ನೆಗಳಿವೆ, ಒಟ್ಟು 4 ಪ್ರಶ್ನೆಗಳು. ಒಟ್ಟು ಅಂಕಗಳು 8, 2 4 8. ಸೊ 7ನೇ ಪ್ರಶ್ನೆ ಯಾವುದು? ವೈ ಡಿಡ್ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಎಟ್ ಅರ್ಜುನ? ಅಗೋಚರವಾದ ಆ ಒಂದು ಜೀವಿ ಅರ್ಜುನನ ನೋಡಿ ನಗುತ್ತೆ ಯಾಕೆ? ಅಂದರೆ ನಾವು ಬಾಡಿಲೆಸ್ ವೈಸ್ ಅಂತ ಹೇಳ್ತೀವಿ, ಅಥವಾ ಯಕ್ಷ ಅಂತ ಹೇಳ್ತೀವಿ, ಅಥವಾ ಯಮ ಅಂತ ಹೇಳ್ತೀವಲ್ಲ, ಆ ಅಶರೀರವಾಣಿ ಅರ್ಜುನನ ನೋಡಿ ನಗುತ್ತೆ ಅಲ್ಲ, ಯಾಕೆ ಅಂತ. ಇದು ದ ಎನ್ಚಾಂಟೆಡ್ ಪೂಲ್ ಪಾಠದಿಂದ ಈ ಪ್ರಶ್ನೆ ಇದೆ. ಸೊ ಉತ್ತರ ನೋಡ್ಕೊಂಬರೋಣ. 7ನೇ ಪ್ರಶ್ನೆದು. ಅರ್ಜುನ ಶಾಟ್ ಶಾರ್ಪ್ ಆ್ಯರೋಸ್ ಇನ್ ದಿ ಡೈರೆಕ್ಷನ್ ಆಫ್ ದಿ ವಾಯ್ಸ್. ಶಾರ್ಪ್ ಆ್ಯರೋಸ್ ಅಂದರೆ ಚೂಪಾದ ಬಾಣುಗಳು, ಬಿಲ್ಲುಗಳು, ಬಾಣ ಬಿಡೋದು. ಅರ್ಜುನ್ ಏನು ಮಾಡ್ತಾನೆ, ತನ್ನ ಹತ್ರ ಇರ್ತಕ್ಕಂಥ ಶಾರ್ಪ್ ಆದಂಥ ಚೂಪಾದಂಥ ಬಾಣಗಳನ್ನು ಆ ಅಶರೀರವಾಣಿ ಕಡೆಗೆ ಬಿಡ್ತಾನೆ. ಆ್ಯಸ್ ದ ಆ್ಯರೋಸ್ ಕುಡ್ ನಾಟ್ ಟು ಡೂ ಎನಿ ಹಾರ್ಮ್, ದ ಇನ್ವಿಜುವಲ್ ಬೀಯಿಂಗ್ ಲಾಫ್ಡ್ ಎಟ್ ಅರ್ಜುನ. ಅರ್ಜುನ ಬಾಣ ಬಿಟ್ಟಾಗ ಆ ಬಾಣಗಳು ಆ ಅಶರೀರವಾಣಿಗೆ ಅದು ತಾಕೋದಿಲ್ಲ. ಸೊ ಅದಕ್ಕಾಗಿ ಅದೇನು ಮಾಡುತ್ತೆ, ನಗುತ್ತೆ. ಸೊ 8ನೇ ಪ್ರಶ್ನೆ. ವೈ ಡಿಡ್ ದ ಬಿಯರ್ಡೆಡ್ ಮ್ಯಾನ್ ಸ್ವಿಯರ್ ರಿವೆಂಜ್ ಆನ್ ದ ಕಿಂಗ್? ಬಿಯರ್ಡೆಡ್ ಮ್ಯಾನ್ ಅಂದರೆ ಗಡ್ಡಧಾರಿ ವ್ಯಕ್ತಿ. ಸ್ವಿಯರ್ ಅಂದ್ರೇನು? ಆಣೆ ಮಾಡೋದು. ರಿವೆಂಜ್ ಆನ್ ದ ಕಿಂಗ್ ಅಂದರೆ ರಾಜನ ಮೇಲೆ ನಾನು ಸೇಡನ್ನು ತೆಕ್ಕೋತೀನಿ. ರಿವೆಂಜ್ ಅಂದರೆ ಸೇಡು. ರಾಜನ ಮೇಲೆ ಸೇಡನ್ನು ತೆಕ್ಕೋತೀನಿ ಅಂತ ಗಡ್ಡಧಾರಿ ವ್ಯಕ್ತಿ ಯಾಕೆ ಪ್ರಮಾಣ ಮಾಡ್ದ? ಇದು 3 ಕ್ವೆಶನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. 8ನೇ ಪ್ರಶ್ನೆದು. ದ ಕಿಂಗ್ ಹ್ಯಾಡ್ ಕಿಲ್ಡ್ ಹಿಸ್ ಬ್ರದರ್. ಸೊ ರಾಜ ಏನು ಮಾಡ್ತಾನೆ, ಆ ಬಿಯರ್ಡೆಡ್ ಮ್ಯಾನ್, ಆ ಗಡ್ಡಧಾರಿ ವ್ಯಕ್ತಿಯ ಸಹೋದರನನ್ನು ಕೊಂದಿರ್ತಾನೆ. ಆ್ಯಂಡ್ ಹ್ಯಾಡ್ ಸೀಸ್ಡ್ ಹಿಸ್ ಪ್ರಾಪರ್ಟಿ. ಸೀಸ್ಡ್ ಅಂದರೆ ವಶಪಡಿಸಿಕೊಳ್ಳೋದು, ಪ್ರಾಪರ್ಟಿ ಅಂದರೆ ಆಸ್ತಿ ಪಾಸ್ತಿ. ಸೊ ಬ್ರದರ್ನನ್ನು ಕೊಂದು ಏನು ಮಾಡ್ತಾನೆ, ಆತನ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಂಡಿರ್ತಾನೆ ರಾಜ. ಸೊ ದ ಬಿಯರ್ಡೆಡ್ ಮ್ಯಾನ್ ಸ್ವೋರ್ ರಿವೆಂಜ್ ಆನ್ ದ ಕಿಂಗ್. ಅದಕ್ಕಾಗಿ ಆ ಬಿಯರ್ಡೆಡ್ ಮ್ಯಾನ್ ಏನು ಮಾಡ್ತಾನೆ, ತನ್ನ ಸಹೋದರಿಗಾದಂಥ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ರಾಜನ ಮೇಲೆ ಸೇಡು ತಗೋಬೇಕಂತ ಪ್ರಮಾಣ ಮಾಡಿರ್ತಾನೆ. ಸೊ 9ನೇ ಪ್ರಶ್ನೆ ನೋಡಿ. ಹೌ ಡಿಡ್ ಉಪಗುಪ್ತ ಟ್ರೀಟ್ ದ ಸಫರಿಂಗ್ ಡ್ಯಾನ್ಸಿಂಗ್ ಗರ್ಲ್? ಇದು ಉಪಗುಪ್ತ ಪೋಯಮ್ದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಕಾಯಿಲೆ ಬಂದು ನರಳತಕ್ಕಂಥ ಆ ಒಂದು ಡ್ಯಾನ್ಸಿಂಗ್ ಗರ್ಲ್, ನೃತ್ಯ ಮಾಡ್ತಕ್ಕಂಥ ಹೆಣ್ಣುಮಗಳನ್ನು ಉಪಗುಪ್ತ ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ದ, ಯಾವ ಥರ ಉಪಚಾರ ಮಾಡ್ದ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. 9ನೇ ಪ್ರಶ್ನೆದ್ದು. ಉಪಗುಪ್ತ ಸ್ಯಾಟ್ ಬೈ ಸೈಡ್. ಸ್ಯಾಟ್ ಅಂದರೆ ಕೂತ್ಕೊಳ್ಳೋದು. ಉಪಗುಪ್ತ ಏನು ಮಾಡ್ತಾನೆ, ಅವಳ ಹತ್ರ ಹೋಗ್ತಾನೆ. ಅವಳಂದ್ರೆ ಯಾರು ಇಲ್ಲಿ? ಡ್ಯಾನ್ಸಿಂಗ್ ಗರ್ಲ್ ಅಂದರೆ ವಾಸವದತ್ತ. ಆಕಿನ ಹತ್ರ ಹೋಗ್ತಾನೆ, ಸೈಡಲ್ಲಿ ಕೂತ್ಕೋತಾನೆ. ಟುಕ್ ಹರ್ ಹೆಡ್ ಆನ್ ಹಿಸ್ ನೀಸ್. ನೀಸ್ ಅಂದರೆ ಮೊಳಕಾಲು. ಅವಳ ತಲೆಯನ್ನು ತೆಗೆದುಕೊಂಡು ತನ್ನ ಮೊಳಕಾಲ ಮೇಲೆ ಇಟ್ಕೋತಾನೆ. ಆ್ಯಂಡ್ ಗೇವ್ ಹರ್ ವಾಟರ್. ಅವಳಿಗೆ ನೀರು ಕೊಡ್ತಾನೆ. ಆ್ಯಂಡ್ ಅಪ್ಲೈಡ್ ಅಂದರೆ ಹಚ್ಚುವುದು. ಸ್ಯಾಂಡಲ್ ಬಾಮ್ ಅಂದರೆ ಶ್ರೀಗಂಧದ ಎಣ್ಣೆ. ಆನ್ ಹರ್ ಬಾಡಿ. ಅವಳಿಗೆ ಕುಡಿಯೋಕ್ಕೆ ನೀರು ಕೊಡ್ತಾನೆ. ಆಮೇಲೆ ಅವಳ ಶರೀರದ ತುಂಬ ಏನು ಮಾಡ್ತಾನೆ, ಶ್ರೀಗಂಧದ ತೈಲವನ್ನು, ಎಣ್ಣೆಯನ್ನು ಲೇಪಿಸ್ತಾನೆ, ಹಚ್ತಾನೆ. ಈ ಥರ ಉಪಗುಪ್ತ ಡ್ಯಾನ್ಸಿಂಗ್ ಗರ್ಲನ್ನು ಉಪಚಾರ ಮಾಡ್ದ ಅಂತಲೂ ಹೇಳ್ಬೋದು. ಸೊ 10ನೇ ಪ್ರಶ್ನೆಗೆ ಹೋಗೋಣ. ವಾಟ್ ವಾಸ್ ಗಾಂಧೀಜೀಸ್ ಅಡ್ವೈಸ್ ಟು ಅರುಣ? ಗಾಂಧೀಜಿಯವರು ಅರುಣ ಅಸಫ್ ಅಲಿ ಅವರಿಗೆ ಏನು ಸಲಹೆ ಕೊಟ್ಟರು ಅಂತ. ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಇದೆ. ಅರುಣ ಅಸಫ್ ಅಲಿ ದ ಗ್ರೇಟ್ ಪ್ಯಾಟ್ರಿಯಟ್. ಸೊ ಗಾಂಧೀಜಿಯವರು ಅರುಣ ಅವ್ರಿಗೆ ಏನು ಸಲಹೆ ಕೊಟ್ಟರು ಅಂತ ಪ್ರಶ್ನೆ ಇದೆ. ಸೊ 10ನೇ ಪ್ರಶ್ನೆಗೆ ಉತ್ತರ ನೋಡ್ಕೊಂಬರೋಣ. ಗಾಂಧೀಜಿ ಅಡ್ವೈಸ್ಡ್ ಅರುಣ ಟು ಸರೆಂಡರ್. ಸರೆಂಡರ್ ಅಂದ್ರೇನು? ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಾವನ್ನು ಇದು ಆಗ್ಬಿಡೋದು, ಶರಣಾಗತಿ ಆಗೋದು. ಅದಕ್ಕೆ ನಾವು ಸರೆಂಡರ್ ಅಂತ ಹೇಳ್ತೀವಿ. ಆ್ಯಂಡ್ ಟೇಕ್ ದ ಪ್ರೈಸ್ ಆಫರ್ಡ್ ಫಾರ್ ಹರ್ ಅರೆಸ್ಟ್ ಆ್ಯಂಡ್ ಯೂಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್. ಸೊ ಗಾಂಧೀಜಿಯವರು ಅರುಣ ಅವ್ರಿಗೆ ಹೇಳ್ತಾರೆ, ನೋಡಿ ನೀನು ಅಂಡರ್ಗ್ರೌಂಡ್ ಆಗಿ ಅಲ್ಲಿ ಹೋಗಬೇಡ,
ನಿನಗೆ ವಾರಂಟ್ ಬಂದಿದೆ, ಸೊ ನೀನು ಏನು ಮಾಡಬೇಕು, ಸರೆಂಡರ್ ಆಗಿ ಏನು ಮಾಡು, ನಿನಗೆ ಹಿಡಿಯೋಕ್ಕೆ ಅಂತ ಏನು ಸರ್ಕಾರ ಅಲ್ಲಿ ಒಂದು ಘೋಷಣೆ ಮಾಡಿದೆ, ಇಂತಿಷ್ಟು ಅಮೌಂಟ್ ಅಂತ ಏನು ಕೊಡ್ತಾ ಇದ್ದಾರಲ್ಲ, ಆ ದುಡ್ಡನ್ನು ತೆಗೆದುಕೊಂಡು ನಮ್ಮ ಭಾರತಕ್ಕಾಗಿ ಯೂಸ್ ಮಾಡೋಣ ಅಂತ ಸಲಹೆ ಕೊಡ್ತಾರೆ. ಸೊ ನೆಕ್ಸ್ಟ್ ಈಗ ನಾವು ಮೇನ್ ಕ್ವೆಶನ್ ಬರೋದು ಥರ್ಡ್ಗೆ ಹೋಗ್ತಾ ಇದ್ವಿ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಪ್ರಕಾರದ ಪ್ರಶ್ನೆಗಳಿದೆ. ಇದು ಒಂದು ಪ್ರಶ್ನೆ 3 ಅಂಕದ್ದು. 11ನೇ ಪ್ರಶ್ನೆ ನೋಡಿ, ಏನಿದೆ ಸ್ಟೇಟ್ಮೆಂಟ್. ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಐ ವಿಲ್ ಕಿಲ್ ಯು. ಬಂದು ನನ್ನ ಎದುರು ನಿಂದರು, ನಾನು ನಿನ್ನನ್ನು ಕೊಂದು ಹಾಕ್ತೀನಿ. ಬಂದು ನನ್ನ ಎದುರು ನಿಲ್ಲು, ನಾನು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಂದರೆ, ಹೂ ಸೆಡ್ ದಿಸ್? ಯಾರು ಹೇಳಿದ್ರು ನನ್ನ ಎದುರು ಬಂದು ನಿಂತರೆ ನಾನು ಕೊಂದು ಹಾಕ್ತೀನಿ ಅಂತ? ಯಾರು ಹೇಳಿದ್ರು ಅಂದರೆ ಅರ್ಜುನ ಹೇಳ್ತಾನೆ. ಎ, ಅರ್ಜುನ ಸೆಡ್ ದಿಸ್. ಬಿ ಪ್ರಶ್ನೆ ಏನಿದೆ, ಹೂ ವಾಸ್ ಇಟ್ ಆಸ್ಕ್ಡ್ ಟು? ಅರ್ಜುನ್ ಈ ಥರ ಯಾರಿಗೆ ಹೇಳ್ದ, ನನ್ನ ಎದುರು ಬಂದು ನಿಂದರು ಅಂತ ಯಾರಿಗೆ ಹೇಳ್ದ ಅಂತ ಪ್ರಶ್ನೆ ಇದೆ. ಸೊ ಇಟ್ ವಾಸ್ ಆಸ್ಕ್ಡ್ ಟು ಯಕ್ಷನಿಗೆ ಕೇಳ್ತಾನೆ. ಸೊ ಬಿ ಪ್ರಶ್ನೆ ಏನಿದೆ, ವೈ ಡಿಡ್ ಹಿ ಸೇ ಸೊ? ಅರ್ಜುನ್ ಯಾಕೆ ಈ ಥರ ಹೇಳ್ತಾನೆ, ನನ್ನ ಎದುರು ಬಂದು ನಿಂದರು ನಾನು ಕೊಂದು ಹಾಕ್ತೀನಿ ಅಂತ ಅರ್ಜುನ್ ಯಾಕೆ ಹೇಳ್ದ ಅಂತ ಪ್ರಶ್ನೆ ಇದೆ. ಸೊ ಸಿ ಪ್ರಶ್ನೆ ಉತ್ತರ, ಬಿಕಾಸ್ ಹಿ ವಾಂಟೆಡ್ ಟು ಅವೆಂಜ್ ದ ಡೆತ್ ಆಫ್ ಹಿಸ್ ಬ್ರದರ್ಸ್. ಅವೆಂಜ್ ಅಂದ್ರೇನು? ಪ್ರತೀಕಾರ, ಸೇಡು ತಕ್ಕೊಳ್ಳೋದು. ನನ್ನ ಸಹೋದರರ ಸಾವಿಗೆ ಕಾರಣದಂತ ಆ ವ್ಯಕ್ತಿ ಮೇಲೆ ನಾನು ಸೇಡು ತಕ್ಕೋಬೇಕು ಅಂತ ಅರ್ಜುನ್ ಈ ಥರ ಹೇಳ್ತಾನೆ, ನನ್ನ ಹತ್ರ ಬಂದಿದ್ರು ಅಂತ. ಸೊ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಮೇನ್ ಕ್ವೆಶನ್ ನಂಬರ್ 4, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಂದರೆ 12, ವೈ ಡಸ್ ದ ಪೋಯೆಟ್ ಪ್ಲೇಸ್ ದ ಹಾರ್ಟ್ ಅಬೋ ಆಲ್ ಎಲ್ಸ್ ಇನ್ ದ ಪೋಯಮ್ ಗ್ರೇಟ್ಫುಲ್ನೆಸ್? ಗ್ರೇಟ್ಫುಲ್ನೆಸ್ ಅಂತಕ್ಕಂಥ ಒಂದು ಕವನದಲ್ಲಿ ಎಲ್ಲ ಆರ್ಗ್ಯಾನ್ಗಳಿಗಿಂತಲೂ, ಎಲ್ಲ ಅಂಗಗಳಿಗಿಂತಲೂ ಹೃದಯವನ್ನು, ಹಾರ್ಟನ್ನು ಎಲ್ಲಕ್ಕಿಂತಲೂ ಮೇಲಿನ ಸ್ಥಾನವನ್ನು ಕೊಡ್ತಾನಲ್ಲ. ಯಾಕೆ ಕವಿ ಹೃದಯಕ್ಕೆ ಮೇಲಿನ ಸ್ಥಾನ ಕೊಟ್ಟ ಅಂತ ಅಂದರೆ, ಕವಿಯಲ್ಲಿ ಐಸು, ಇಯರ್ಸ್, ಲಿಪ್ಸ್, ಹ್ಯಾಂಡ್ಸ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಹಾರ್ಟನ್ನು ಇವೆಲ್ಲಕ್ಕಿಂತಲೂ ಇಂಪಾರ್ಟೆಂಟಾಗಿ ಮೇಲ್ಗಡೆ ಸ್ಥಾನ, ಫಸ್ಟ್ ಪ್ಲೇಸ್ ಕೊಡ್ತಾನೆ. ಯಾಕೆ ಹಾರ್ಟಿಗೆ ಫಸ್ಟ್ ಪ್ಲೇಸ್ ಕೊಟ್ಟನು ಅಂತ ಒಂದು ಪ್ರಶ್ನೆ ಇದೆ. ಸೊ ಉತ್ತರ ಹೇಳ್ಕೊಂಬರೋಣ 3 ಅಂಕದ ಪ್ರಶ್ನೆಗೆ. ಆಫ್ ಆಲ್ ದ ಆರ್ಗ್ಯಾನ್ಸ್ ಅಂದರೆ ಅಂಗಗಳು, ನಮ್ಮ ಶರೀರದಲ್ಲಿರ್ತಕ್ಕಂಥ ಪಾರ್ಟ್ಸ್, ದ ಹಾರ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ನಮ್ಮ ಶರೀರದಲ್ಲಿರ್ತಕ್ಕಂಥ ಇತರ ಎಲ್ಲ ಒಂದು ಅಂಗಾಂಗಗಳಿಗೆ ನೋಡಿದಾಗ ಹೃದಯ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಅಂಗ ಅಂತ ನಾವು ಹೇಳ್ತೀವಿ. ಇಟ್ ಹೆಲ್ಪ್ಸ್ ಎ ಹ್ಯೂಮನ್ ಬೀಯಿಂಗ್ ಟು ಲವ್ ಅದರ್ಸ್. ಸೊ ಈ ಹೃದಯದಿಂದ ನಾವೇನು ಮಾಡ್ತೀವಿ ಅಂದರೆ ಒಬ್ಬರಿಗೊಬ್ಬರನ್ನು ಪ್ರೀತಿಸ್ತೀವಿ. ಇಟ್ ವಿನ್ಸ್ ಓವರ್ ಎವ್ರಿ ಒನ್. ನಾವು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲಬೇಕಂದ್ರೆ ನಮಗೆ ಆ ಹೃದಯವಂತಿಕೆ ಬೇಕು. ದ ಹಾರ್ಟ್ ಈಸ್ ಆಫನ್ ಅಸೋಸಿಯೇಟೆಡ್ ವಿತ್ ದ ಫೀಲಿಂಗ್ಸ್ ಆಫ್ ಲವ್ ಆ್ಯಂಡ್ ಕಂಪ್ಯಾಷನ್. ಲವ್ ಅಂದರೆ ಪ್ರೀತಿ, ಕಂಪ್ಯಾಷನ್ ಅಂದರೆ ಮೋಹ. ಸೊ ಈ ಹೃದಯ ಅನ್ನೋದು ನಾವು ಯಾವಾಗಲೂ ಯಾವ ಒಂದು ಪದಕ್ಕಾಗಿ ಬಳಸ್ತೀವಿ ಅಂದರೆ ಪ್ರೀತಿ, ಮೋಹ, ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರೋದು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಂಗ ಅಂತ ಹೇಳ್ತೀವಿ. ದೇರ್ಫೋರ್, ಆದ್ದರಿಂದ ದ ಪೋಯೆಟ್ ಪ್ಲೇಸ್ ಲವ್ ಆಲ್ ಅಬ ಆಲ್. ಅದಕ್ಕಾಗಿ ಕವಿ ಏನು ಮಾಡ್ತಾನೆ, ಹೃದಯವನ್ನು, ಆ ಪ್ರೀತಿಯನ್ನು ಎಲ್ಲದಕ್ಕೂ ಮೇಗಿನ ಸ್ಥಾನವನ್ನು ಕೊಡ್ತಾನೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು FA1ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗೆ ಲಿಂಕನ್ನು ಈಗಾಗಲೇ ನಾನು ವೀಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಕೀ ಆನ್ಸರ್ನು ಡೌನ್ ಮಾಡ್ಕೊಳ್ಳಿ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಡೌನ್ ಮಾಡ್ಕೊಳ್ಳಿ. ಜೊತೆಗೆ 9ನೇ ತರಗತಿಯ ಎಲ್ಲ ಸಿಲೆಬಸ್ ಪ್ರಶ್ನೆಗಳು, ಪ್ರಶ್ನೋತ್ತರಗಳು, ಆಮೇಲೆ ಸಮ್ಮರಿಗಳು ವೀಡಿಯೋ ಕೂಡ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವೀಡಿಯೋನ ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.